ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ನಗರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ರ್ಯಾಲಿ. ವಿಬಿಜಿ ರಾಮ್ಜಿ ಯೋಜನೆ ರದ್ದುಪಡಿಸಿ ಮನ್ರೇಗಾ ಮುಂದುವರಿಸಲು ಒತ್ತಾಯಿಸಿ ಜಾಗೃತಿ ಆಂದೋಲನ. ಈಶ್ವರ್ ಖಂಡ್ರೆ. ಸಂಕ್ರಾಂತಿ ಹಬ್ಬ ರೈತರಿಗೆ ಸಿಹಿ ಸುದ್ದಿ. ರೈತರಿಗೆ ಉಚಿತ ಸಕ್ಕರೆ ವಿತರಣೆ. ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಕೇಂದ್ರ ತಂಡಕ್ಕೆ ಮಳೆ ಹಾನಿಯ ತೀವ್ರತೆಯನ್ನು ಮನವರಿಕೆ ಮಾಡಿಸಿದ ಜಿಲ್ಲಾಡಳಿತ. ಜನವರಿ 5ರಂದು ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಹುಮ್ನಾಬಾದ್ ಶಾಸಕ ಸಿದ್ಲಿಂಗ್ ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ಬಿಜೆಪಿಯಿಂದ ಸೋಮವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಇಲ್ಲಿಯ ಗಣೇಶ್ ಮೈದಾನದಿಂದ ಹೊರಟ ಪ್ರತಿಭಟನಾ ರ್ಯಾಲಿಯು ಶಿವಾಜಿ ವೃತ್ತಕ್ಕೆ ತೆರಳಿ ಸಮಾವೇಶಗೊಂಡಿತ್ತು. ಇದೇ ವೇಳೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ, ಸಚಿವರ ಸಮ್ಮುಖದಲ್ಲೇ ಒಬ್ಬ ಶಾಸಕರ ಮೇಲೆ ಹಲ್ಲೆ, ದುರ್ವರ್ತನೆ ನಡೆದಿರುವ ಘಟನೆ ನಾಚಿಕೆ ಬರುವಂತಾಗಿದೆ ಎಂದರು. ಎಂಎಲ್ಸಿ ಭೀಮರಾವ್ ಪಾಟೀಲ್ ಮೇಲೆ ಕೇಸ್ ದಾಖಲಿಸಿ ಅಕ್ರಮ ಲೇಔಟ್ ರದ್ದುಗೊಳಿಸಲು ಆಗ್ರಹಿಸಿದರು. ಚಿಕ್ಪೇಟ್ನಲ್ಲಿರುವ ಅಕ್ರಮ ಲೇಔಟ್ ರದ್ದುಗೊಳಿಸಲು ಶಾಸಕರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಶಾಸಕ ಪ್ರಭು ಚವ್ಹಾಣ್, ಶರಣು ಸಲಗರ್, ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಕೇಂದ್ರ ಮಾಜಿ ಸಚಿವ ಭಗವಂತ್ ಖೂಬಾ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಕಾರ್ಯಕರ್ತರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಹೋಗಿ ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಲ್ಪಸಂಖ್ಯಾತ ಮೀಸಲಿಟ್ಟ ಭೂಮಿ ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮನ್ರೇಗಾ ಯೋಜನೆಯನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಹಂತ ಹಂತವಾಗಿ ದುರ್ಬಲಗೊಳಿಸಿ ಇದೀಗ ಸಂಪೂರ್ಣವಾಗಿ ರದ್ದುಪಡಿಸುವ ಉದ್ದೇಶದಿಂದ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ಮುಂದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಭಾನುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗ್ರಾಮೀಣ ಭಾರತದ ಆರ್ಥಿಕತೆಗೆ ನೀಡುತ್ತಿರುವ ಕೊಡಲಿಯೇಟು ಎಂದು ಹೇಳಿದರು. ನರೇಗಾ ದೇಶದ ಕೋಟ್ಯಾಂತರ ಬಡ ಕಾರ್ಮಿಕರ ಮತ್ತು ಕೃಷಿ ಆಧಾರಿತ ಕುಟುಂಬಗಳಿಗೆ ಉದ್ಯೋಗಾಧಾರಿತ ಖಾತರಿ ಆಹಾರದ ಭದ್ರತಾ ಯೋಜನೆಯಾಗಿತ್ತು. ಅದನ್ನು ರದ್ದುಗೊಳಿಸಿ ಉದ್ಯೋಗದ ಖಾತರಿಯೂ ಇಲ್ಲದ ಹೊಸ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಸಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಗಾಂಧೀಜಿ ಹೆಸರಿದ್ದ ಏಕೈಕ ಕಾರಣಕ್ಕಾಗಿ ಸರ್ಕಾರ ಮನ್ರೇಗಾ ವಿರೋಧಿಸುತ್ತಿದೆ ಎಂದು ತಿಳಿಸಿದರು. ಅಧಿಕಾರ ವಿಕೇಂದ್ರೀಕರಣ ಹಳ್ಳಿಗಳಿಗೆ ತಲುಪಿಸಬೇಕು, ಆಯಾ ಪಂಚಾಯತ್ಗಳೇ ಆಡಳಿತ ನಡೆಸಬೇಕೆಂಬ ಆಶಯದೊಂದಿಗೆ 2005ರಲ್ಲಿ ಯುಪಿಎ ಸರ್ಕಾರ ಕ್ರಾಂತಿಕಾರಿ ಯೋಜನೆ ಜಾರಿಗೆ ತಂದಿದೆ. ಗ್ರಾಮೀಣದ ಕಡುಬಡವರಿಗೆ 100 ದಿನ ಉದ್ಯೋಗ ಸೃಜನೆಯ ಈ ಯೋಜನೆ ಜಗತ್ತಿನ ಮೊದಲ ಕಾರ್ಯಕ್ರಮ ಎನಿಸಿಕೊಂಡಿದೆ. ಆದರೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಕರಾಳ ಕಾನೂನು ಮೂಲಕ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಬಡವರು ಆರ್ಥಿಕವಾಗಿ ಸಬಲರಾಗಬಾರದು, ಬಂಡವಾಳಶಾಹಿಗಳ ಜೇಬಿಗೆ ಹಣ ಹೋಗಬೇಕು ಎಂಬ ಉದ್ದೇಶದಿಂದ ಅವರ ಹೊಟ್ಟೆ ಮೇಲೆ ಕಲ್ಲು ಹಾಕುವ ಕೆಲಸ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಕೇಂದ್ರದ ಬಿಜೆಪಿ ಸರ್ಕಾರದ ಸಾಧನೆ ಶೂನ್ಯವಾಗಿದ್ದು, ಯುಪಿಎ ಸರ್ಕಾರದ ಕಾರ್ಯಕ್ರಮಗಳ ಹೆಸರು ಬದಲಾವಣೆ ಮಾಡಿ ಮರು ಜಾರಿಗೆ ತರುತ್ತಿದೆ. ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತಿದೆ. ವಿಜಿಜಿ ರಾಮ್ಜಿ ಯೋಜನೆ ರದ್ದುಗೊಳಿಸಿ ಮನ್ರೇಗಾ ಮುಂದುವರಿಸಬೇಕು. ಅದಕ್ಕಾಗಿ ದೇಶಾದ್ಯಂತ ಕಾಂಗ್ರೆಸ್ ಜಾಗೃತಿ ಆಂದೋಲನ ನಡೆಸುತ್ತಿದೆ ಎಂದು ಹೇಳಿದರು. ಈ ರಾಮ್ಜಿ ಯೋಜನೆ ದೇಶದಲ್ಲಿ ಮತ್ತೆ ನಿರುದ್ಯೋಗ ಸಮಸ್ಯೆ ಹೆಚ್ಚಿಸಲಿದೆ. ಸರ್ಕಾರ ಸೂಚಿತ ಜಾಗದಲ್ಲಿ ತಮಗೆ ಬಯಸಿದ ಗ್ರಾಮ ಪಂಚಾಯತ್ಗಳ ಮೂಲಕ ಕಾಮಗಾರಿಯನ್ನು ನಡೆಸುವ ಅವಕಾಶ ನೀಡಿದೆ. ಇನ್ನು ಯೋಜನೆಯಡಿ ಅನುದಾನದ ಪಾಲನ್ನು ಶೇಕಡಾ 10ರಿಂದ ಶೇಕಡಾ 40ಕ್ಕೆ ಹೆಚ್ಚಿಸುವ ಮೂಲಕ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆಯನ್ನು ಹೊರಿಸಲು ಹೊರಟಿಸಿದೆ ಎಂದು ಹೇಳಿದ ಸಚಿವ ಖಂಡ್ರೆ, ಬಿಜೆಪಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಮನ್ರೇಗಾ ಬಗ್ಗೆ ತಪ್ಪು ಅಪಪ್ರಚಾರ, ಹೊಸ ಯೋಜನೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿ ಜನರನ್ನು
ದಾರಿ ತಪ್ಪಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ನಿಗಮದ ಉಪಾಧ್ಯಕ್ಷ ಸಂಜಯ್ ಜಾಗೀರ್ದಾರ್, ಗ್ಯಾರಂಟಿ ಯೋಜನಾ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಸಮಿ, ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಮತ್ತಿತರರಿದ್ದರು. ನಿಮಗೆ ಮಾನ ಮರ್ಯಾದೆ ಇದೆಯಾ ಹೇಳಿ? ನೀವು ಯಾವ ಗಾಂಧೀಜಿ ಸತ್ಯ, ಅಹಿಂಸೆ, ಶಾಂತಿ ಅಸ್ತ್ರ ಹಿಡಿದುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ, ಅವ್ರ ಹೆಸರೇ ಅಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಗಾಂಧೀಜಿಯ ಕೊಲೆಗಾರ ಈಕ್ರಿ ಆಗಿದ್ರೆ ಗಾಂಧೀಜಿಗೆ ಕೊಲೆ ಮಾಡಿಸಿದಂಥ ಗೋಡ್ಸೆ ಹೆಸರಿಗ್ತಾರೆ ನೋಡಿ. ರಾಮರಾಜ್ಯ ನಿಜವಾಗಿ ಕೊಟ್ಟವರು ಕಾಂಗ್ರೆಸ್ಸಿಗರು, ರಾಮರಾಜ್ಯ ಸ್ಥಾಪನೆ ಮಾಡಿದಂಥವ್ರು ನಾವು. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಎಲ್ಲರ ಉದ್ಧಾರ, ಎಲ್ಲರ ಅಭಿವೃದ್ಧಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ. ನಿಮಗೆ ಆ ಮಾತು ಹೇಳಲಿಕ್ಕೆ ನೈತಿಕತೆ ಇಲ್ಲ. ಅದಕ್ಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಇವತ್ತು ಅವರು ಉಂಡ ಮನೆಗೆ ಕನ್ನ ಹಾಕುವಂಥ ರೀತಿಯಲ್ಲಿ ಯಾರ ಹೋರಾಟದಿಂದ ನೀವು ಸ್ವಾತಂತ್ರ್ಯ ಪಡೆದುಕೊಂಡು ಇವತ್ತು ಅಧಿಕಾರದಲ್ಲಿ ಬಂದಿದ್ದೀರಿ, ಅವರಿಗೆ ಮರಿತೀರಿ. ಪ್ರತಿ ಸಲ ಕೇಳ್ತೀರಿ, 70 ವರ್ಷದಲ್ಲಿ ಏನಾಗಿದೆ? ಅವ್ರ ಮಾತಿನಲ್ಲಿ ನೋಡಿ ಅವ್ರ ಮಾತಿಗೆ ಯಾವುದೇ ಬೆಲೆ ಇಲ್ಲ, ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಸಾಧ್ಯನೇ ಇಲ್ಲ. ಅವ್ರ ಇಡೀ ಇತಿಹಾಸ ಅಳಿಸಿ ಹಾಕುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಸೋರಿಕೆಯಲ್ಲಿ ಭ್ರಷ್ಟಾಚಾರ ಎಲ್ಲಾದರೂ ಈ ವ್ಯವಸ್ಥೆಯಲ್ಲಿ ಇದ್ದರೆ ಅದಕ್ಕೆಲ್ಲ ಅವರೇ ಕಾರಣ. ಅವರೇ ಲೂಟಿ ಹೊಡೆದು ಇವತ್ತು ಅವ್ರದೇ ಜನ ಹೇಳ್ತಾ ಇದ್ದಾರೆ ನರೇಗಾ ಇರಬೇಕು ಅಂತ. ಗ್ರಾಮೀಣ ಭಾಗದಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿರಿ, ಗ್ರಾಮೀಣ ಭಾಗದಲ್ಲಿ ಹೋಗಿ ಜನರ ಸಂದರ್ಶನ ಮಾಡಿ ನಿಮ್ಮ ಮಾಧ್ಯಮದವರು. ವರ್ಷದ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿಗೆ ಎನ್ಎಸ್ಎಸ್ಕೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಜಿಲ್ಲೆಯ ರೈತರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ನಷ್ಟದಲ್ಲಿರುವ ಸಕ್ಕರೆ ಕಾರ್ಖಾನೆ ಪ್ರಸಕ್ತ ಹಂಗಾಮಿನಲ್ಲಿ ಕಬ್ಬು ನುರಿಸುತ್ತದೆ ಇಲ್ಲವೇ ಎನ್ನುವ ಅನುಮಾನ ರೈತಾಪಿಗಳಲ್ಲಿತ್ತು. ಆದರೆ ಕಾರ್ಖಾನೆ ಸಾರಥ್ಯ ವಹಿಸಿಕೊಂಡಿರುವ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಮೇಲೆ ಜನರ ವಿಶ್ವಾಸ ಗಾಢವಾಗಿ ನಂಬಿಕೆ ಇತ್ತು. ಅವರು ಯಾವಾಗಲೂ ರೈತರ ಕಷ್ಟದಲ್ಲಿ ಸದಾ ಮುಂದೆ ಬರುವರು ಎಂಬ ವಿಶ್ವಾಸ ಹೊಂದಿದ್ದಂತೆ ಕಬ್ಬು ಬೆಳೆಗಾರರಿಗೆ ಸಕ್ಕರೆ ವಿತರಿಸುವುದಾಗಿ ಎಂದು ಘೋಷಿಸಿ ಜನರ ಮನಸ್ಸು ಗೆದ್ದಿದ್ದಾರೆ. ಕಾರ್ಖಾನೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ನಡೆದ ಮೊದಲ ಸಭೆಯಲ್ಲಿ ಸಂಕ್ರಾಂತಿಗೆ ಮುಂಚೆ ಉಚಿತ ಸಕ್ಕರೆ ವಿತರಿಸಲಾಗುತ್ತದೆ ಎಂದು ಅವರು ಈ ಮೊದಲು ಭರವಸೆ ನೀಡಿದರು. ಅದರಂತೆ ನುಡಿದಂತೆ ನಡೆದುಕೊಂಡಿದ್ದಾರೆ. ಇಮಾಂಪುರ್ ಗ್ರಾಮದಲ್ಲಿರುವ ಎನ್ಎಸ್ಎಸ್ಕೆ ಕಚೇರಿಯಲ್ಲಿ ಜನವರಿ 10ರಂದು ಕಬ್ಬು ಪೂರೈಸಿದ ರೈತರಿಗೆ ಉಚಿತವಾಗಿ ಸಕ್ಕರೆ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಹಿಂದೆ ನಡೆದ ಭರವಸೆಯಂತೆ ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ವಿತರಿಸಲಾಗುತ್ತಿದೆ. ರೈತರು, ಬಡವರು, ಮಹಿಳೆಯರು, ಹಿಂದುಳಿದವರು, ಶೋಷಿತರು ಸೇರಿದಂತೆ ಎಲ್ಲರ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡಿದವರು ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರು. ಬಡವರು, ರೈತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದು ನಾಗಮಾರಪಳ್ಳಿ ಪರಿವಾರದ ಪರಂಪರೆಯಾಗಿದೆ. ನಾಗಮಾರಪಳ್ಳಿ ಎನ್ನುವುದು ರೈತರ ಬ್ರ್ಯಾಂಡ್ನ ಹೆಸರಾಗಿದೆ ಎಂದು ನುಡಿದರು. ಕಬ್ಬು ಪೂರೈಸಿದ ರೈತರಿಗೆ ಉಚಿತವಾಗಿ ಸಕ್ಕರೆ ನೀಡುವ ಪದ್ಧತಿಯನ್ನು ಆರಂಭಿಸಿದವರೇ ನಾಗಮಾರಪಳ್ಳಿ. ಈ ಪರಂಪರೆಯನ್ನು ಮುಂದುವರಿಸುತ್ತಿದ್ದೇವೆ ಎಂದು ಸೂರ್ಯಕಾಂತ್ ನಾಗಮಾರಪಳ್ಳಿ ತಿಳಿಸಿದರು. ರೈತ ಸಂಘದ ಮುಖಂಡರಾದ ಸಿದ್ದರಾಮಪ್ಪ ಆಣದುರೆ, ದಯಾನಂದ ಸ್ವಾಮಿ ಅವರು ಮಾತನಾಡಿ, ಹಳರ್ಕೇರಿಯಲ್ಲಿ 34 ಎಕರೆ ಜಮೀನು ಲಭ್ಯವಿದ್ದು ಅಲ್ಲಿಯೇ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು. ಕಾರ್ಖಾನೆ ಅಧ್ಯಕ್ಷರು ಸೇರಿದಂತೆ ಎಲ್ಲ ನಿರ್ದೇಶಕರು ಈ ವಿಷಯದಲ್ಲಿ ಕಾಳಜಿ ವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ವೈಜನಾಥ್ ಭುಯ್ಯ, ಶಂಕರಪ್ಪ ಪಾರ, ರಮೇಶ್ ಪಾರ, ಕಾರ್ಖಾನೆ ಉಪಾಧ್ಯಕ್ಷ ಬಾಲಾಜಿ ಚೌಹಾಣ್, ನಿರ್ದೇಶಕರಾದ ಸಿದ್ದರಾಮ್ ವಾಗ್ಮೊರೆ, ರಾಜ್ಕುಮಾರ್ ಕರಂಜೆ, ವಿಜಯಕುಮಾರ್ ಪಾಟೀಲ್, ಸಂಗಮೇಶ್ ಪಾಟೀಲ್, ಚಂದ್ರಕಾಂತ್ ಹಿಪ್ಪಳಗಾಂವ್, ಕುಶಾಲ್ ಯಾಬಾ, ಅಂಬರೀಶ್ ಗಂಗಾಪುರ್, ಶೋಭಾವತಿ ಶಂಕರ್ ಪಾಟೀಲ್, ಬಾಲಾಜಿ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವರು ಹಬ್ಬ ಬಂದಾಗ 1 kg ಸಕ್ಕರೆ ಕೊಡ್ತಾಯಿದ್ರು. ತಾವು ಪರಂಪರೆಯನ್ನು ಮತ್ತೆ ಶುರು ಮಾಡಿ ಮತ್ತೆ ನಮಗೆ ಸಕ್ಕರೆ ಕೊಡಿ, ಹಬ್ಬಕ್ಕೆ ಕೊಡಿ. ನಾನಂದೆ ಆಯಿತು ಕೊಡೋಣ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಿ ನಮ್ಮ ಆಡಳಿತ ಮಂಡಳಿ, ನಮ್ಮೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಂಡು ಹೌದು ಆ ಪರಂಪರೆಯನ್ನು ಮುಂದೆ ಮಾಡೋಣ. ಮತ್ತು ಬರ್ತಕ್ಕಂಥ ದಿವಸದಲ್ಲಿ ಸಂಕ್ರಾಂತಿಗೆ ಒಂದು ಸಿಹಿ ಕೊಡೋಣ ಅಂತ, ಸಂಕ್ರಾಂತಿಗೆ ಸಿಹಿ ಕೊಡೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ನಮ್ಮದೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ನಾವೆಲ್ಲ ಕಲ್ತ್ಬಿಟ್ಟು ರೈತ ಸಂಘದವರೆಲ್ಲ ಹಿರುಗಳೆಲ್ಲ ಹೇಳಿದ್ದು, ರೈತರದ್ದು ಕೋರಿಕೆನೂ ಇತ್ತು. ನಮಗೊಂದೊಂದು kg ಸಕ್ಕರೆ ಕೊಡ್ತಿದ್ರು ಪ್ರತಿ ಸರಿ ಅಂತ. 1 ಟನ್ಗೆ 1 kg ಸಕ್ಕರೆ ಕೊಡ್ತಕ್ಕಂಥ 100 ಟನ್ ಹಾಕಿದವ್ರಿಗೆ 1 ಕ್ವಿಂಟಲ್ ಸಿಗ್ತಕ್ಕಂಥದ್ದು.
500 ಟನ್ ಹಾಕಿದವ್ರಿಗೆ 5 ಕ್ವಿಂಟಲ್ ಸಿಗ್ತಕ್ಕಂಥ, ಬಡವ ರೈತರು ಅರ್ಧ ಎಕರೆ 50 ಟನ್ ಹಾಕಿದವರು 50 kg ಸಕ್ಕರೆ ಸಿಗ್ತಕ್ಕಂಥದ್ದು. ಆದರೆ ರೈತರಲ್ಲೇ ನನ್ನ ಕಳಕಳೆ ಮನವಿ, ಸಕ್ಕರೆ ಸಿಗ್ತಾ ಇದೆ, ನಮ್ಮೆಲ್ಲರಿಗೂ ಸಕ್ಕರೆ ಸಿಗ್ತದೆ, ಹಬ್ಬ ಇದೆ, ಸಂಕ್ರಾಂತಿ. ತಾವು ಹಿರುಗಳಿರ್ತಾರಲ್ಲ, ಪೂಜ್ಯ ಮನೇಲಿ ಹಿರುಗಳಿಗೆ ಸಕ್ಕರೆ ನೆವದಿ ತೋರ್ರಿ, ಮನೆ ದೇವ್ರಿಗೆ ತೋರ್ರಿ, ತಾವು ಲಡ್ಡು ತಿನ್ನಿರಿ, ಆಜು ಬಾಜು ನಮ್ಮ ಮನೆಯವ್ರಿಗೆ ಭೀ ಲಡ್ಡು ಕೊಡ್ರಿ. ಥೋಡೆ ಲಡ್ಡು ಮಾಡಿದ್ರೆ ನಮಗೆ ಭೀ ತಂದು ಕೊಡು ಅಂತ ನಮಗೂ ತಂದು ಕೊಡಿ ಅಂತ ತಮ್ಮಲ್ಲಿ ಕಳಕಳೆ ವಿನಂತಿ. ತಾವೆಲ್ಲರ ಆಶೀರ್ವಾದದಿಂದ ಇನ್ನೂ ಒಳ್ಳೆ ರೀತಿಯಲ್ಲಿ ರೈತರು ಒಂದು ಅಪಾರ ನಂಬಿಕೆ ಅನ್ನೋದು ಇಟ್ಕೊಂಡಿದ್ದಾರೆ ನಾಗಮಾರಪಳ್ಳಿ ಪರಿವಾರದ ಮೇಲೆ. ಆ ನಂಬಿಕೆ ಅನ್ನೋದು ಉಳಿಸ್ಕೊಂಡು ಹಗಲು ರಾತ್ರಿ ನಿಷ್ಠೆಯಿಂದ ಒಂದು ಕೆಲಸ ಮಾಡಿಕೊಂಡು ಇರ್ತಕ್ಕಂಥ ಫ್ಯಾಕ್ಟ್ರಿ ಕೆಪಾಸಿಟಿನೂ ಏನಾಗಿದೆ, ನಾವು ಆಗಲೇ 45 ದಿವಸ ತಡ ಮಾಡಿ ಶುರು ಮಾಡಿದ್ದೀವಿ ಫ್ಯಾಕ್ಟ್ರಿನ. ಈ ಫ್ಯಾಕ್ಟ್ರಿನೂ ಈಗ ಜಲ್ದಿ ಆದರೂ ಕೂಡ ನಾವು ಹೋದ ವರ್ಷದಕ್ಕಿಂತ ಈ ವರ್ಷ ಈ ತಡ ಮಾಡಿದ್ರು ಕೂಡ 5,000 ಟನ್ ಎಕ್ಸ್ಟ್ರಾ ಕ್ರಶ್ ಮಾಡಿದ್ವಿ. 1.5 ಲಕ್ಷ ಇವಾಗ ರೀಚ್ ಆಗ್ತಾ ಇದ್ದೀವಿ. ಇವತ್ತಿಗೆ ರಿಕವರಿನೂ 0.67% ಜಾಸ್ತಿ ಬರ್ತಾ ಇದೆ. ಈ ರಿಕವರಿ ಆ್ಯಾವ್ರೇಜ್ ರಿಕವರಿ 10.52 ಇಂದ ಆ್ಯಾವ್ರೇಜ್ ರಿಕವರಿ 9.67 ತೊಗೊಂಡಿದ್ವಿ. ಹೋದ ವರ್ಷ 9.37 ಇತ್ತು. ಈ ಸರಿ ರಿಕವರಿನೂ ಜಾಸ್ತಿ ಬರ್ತದೆ. ಫ್ಯಾಕ್ಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 2,500 ಮೆಟ್ರಿಕ್ ಟನ್ ಇದೆ. ಇವತ್ತು 3,000 ಕ್ರಶ್ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಎಲ್ಲರೂ ಇಲ್ಲೇ ಹಾಕಬೇಕು, ನಾಗಮಾರಪಳ್ಳಿಯವರು ಚೇರ್ಮನ್ ಆಗಿದ್ದಾರೆ ಅಂದರೆ ನಾವೆಲ್ಲರೂ ಕಬ್ಬು ಇಲ್ಲೇ ಹಾಕಬೇಕು ಅಂತ ಒಂದು ಆಸೆ ಆಗಿದೆ. ಅದಕ್ಕಾಗಿ ಫ್ಯಾಕ್ಟ್ರಿ ಇರ್ತಕ್ಕಂಥ ಕೆಪಾಸಿಟಿ ಇವತ್ತೇನು 2,500ದಿಂದ ಒಂದು 4,000-5,000 ಟನ್ ಮಾಡಂಗೆ. ಯಾಕಂದ್ರೆ ಮುಂದಿನ ಸರಿ ಕಬ್ಬು ಜಾಸ್ತಿ ಇರ್ತದೆ, ರೈತರು ಮತ್ತು ಕಷ್ಟಕ್ಕೆ ಬೀಳಬಾರ್ದು. ಆ ಒಂದು ಮುಂದಾಳ ಯೋಚನೆ ಅನ್ನೋದು ಇಟ್ಕೊಂಡು ಈಗಲೇ ಸೀಸನ್ ಮುಗಿದ ತಕ್ಷಣ ಪ್ರಿಪ್ರೇಷನ್ ಅನ್ನೋದು ಮಾಡಿಕೊಂಡು ಮುಂದಿನ ಸರಿ ಅಷ್ಟರಲ್ಲಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಕಳೆದ ಮುಂಗಾರು ಹಂಗಾಮಿನಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಸಂಭವಿಸಿದ ಬೆಳೆ ಹಾಗೂ ಮೂಲಭೂತ ಸೌಕರ್ಯಗಳ ಹಾನಿಯ ಕುರಿತು ಸೋಮವಾರ ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ ಕೇಂದ್ರ ಸರ್ಕಾರದ ತಂಡಕ್ಕೆ ಜಿಲ್ಲಾಡಳಿತ ಮನವರಿಕೆ ಮಾಡಿಕೊಡಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಈ ಕುರಿತು ಜರುಗಿದ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಹಾಗೂ ಸಂಸದೀಯ ವ್ಯವಹಾರಗಳ ಜಂಟಿ ಕಾರ್ಯದರ್ಶಿ ರಾಜೀವ್ ಕುಮಾರ್ ನೇತೃತ್ವದ ತಂಡವು ಬೀದರ್ನಲ್ಲಿ ಮುಂಗಾರು ಪ್ರವಾಹ ಹಾನಿ ಕುರಿತಾದ ಮಾಹಿತಿಯನ್ನು ಪಡೆದರು. ಕೇಂದ್ರ ಸರ್ಕಾರದ ಕೃಷಿ ಹಾಗೂ ಎಣ್ಣೆಕಾಳು ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಡಾಕ್ಟರ್ ಪೊನ್ನುಸ್ವಾಮಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಜಯಶ್ರೀ ಕಕ್ಕರ್ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ಪ್ರಧಾನ ಕಾರ್ಯದರ್ಶಿ ಮೌನೀಶ್ ಮೌದ್ಗಲ್ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೇಂದ್ರ ತಂಡಕ್ಕೆ ಮುಂಗಾರು ಮಳೆಯಿಂದಾದ ಹಾನಿಯ ತೀವ್ರತೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಆರಂಭದಲ್ಲಿ ಕೇಂದ್ರ ತಂಡ ಜೊತೆ ವಿಡಿಯೋ ಸಂವಾದದ ಮೂಲಕ ಮಾತನಾಡಿದ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ಇಡೀ ರಾಜ್ಯದಲ್ಲದ ಒಟ್ಟಾರೆ ಹಾನಿಯ ಸಮೀಕ್ಷಾ ವರದಿ ಹಾಗೂ ಪ್ರಸ್ತಾವನೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನ ಬಳಸಿ ಹಾನಿಯ ವರದಿಯನ್ನು ಆಯಾ ಜಿಲ್ಲೆಗಳು ಸಿದ್ಧಪಡಿಸಿವೆ. ಅಗತ್ಯ ಛಾಯಾಚಿತ್ರ ಹಾಗೂ ಪತ್ರಿಕಾ ವರದಿಗಳನ್ನು ಮಂಡಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮುಕುಲ್ ಜೈನ್, ಬೀದರ್ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ಶಕೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಹಾಗೂ ತಹಸೀಲ್ದಾರರು ಕೇಂದ್ರ ತಂಡವು ಔರಾದ್ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚಿಸಿದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.